ರಾಜ್ಯಾದ್ಯಂತ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಮೈಸೂರು ಮೂಡ ಹಗರಣ, ಈ ಹಗರಣದ ತನಿಖೆಯನ್ನು ಖುದ್ದು ಕೋರ್ಟ್ ಲೋಕಾಯುಕ್ತಕ್ಕೆ ವಹಿಸಿತ್ತು. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಲೇಬೇಕು, ಯಾಕೆಂದರೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬಸ್ಥರೇ ಆರೋಪಿ ಸ್ಥಾನದಲ್ಲಿ ನಿಂತಿದ್ದರು. ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಆಗ್ರಹಿಸಿ ವಿರೋಧ ಪಕ್ಷ ಬಿಜೆಪಿ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಕೂಡ ನಡೆಸಿತ್ತು. ಇದೆಲ್ಲ ಆದ ನಂತರ ಲೋಕಾಯುಕ್ತದವರು ತನಿಖೆಯನ್ನು ನಡೆಸಿದರು, ಆಮೂಲಾಗ್ರವಾದ ತನಿಖೆಯನ್ನು ನಡೆಸಿದರು. ಹಲವಾರು ಜನ ಸಾಕ್ಷಿಗಳನ್ನ ಕರ್ಕೊಂಡು ಹೇಳಿಕೆಯನ್ನು ಪಡ್ಕೊಂಡ್ರು. ಎಲ್ಲ ರೀತಿಯ ತನಿಖೆಗಳು ಕೂಡ ಮುಕ್ತಾಯ ಆಯಿತು. ಕೊನೆಗೆ ಲೋಕಾಯುಕ್ತ ತನಿಖೆ ಕಂಡುಕೊಂಡಂತಹ ಸತ್ಯ ಏನು ಅಂತಂದರೆ, ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬದವರು ಯಾವುದೇ ತಪ್ಪನ್ನು ಎಸಗಿಲ್ಲ, ಯಾವುದೇ ಪ್ರಭಾವವನ್ನು ಬೀರಿಲ್ಲ. ಆದರೆ ಉಳಿದವರು 50-50 ಅನುಪಾತದಲ್ಲಿ ತಪ್ಪನ್ನು ಎಸಗಿದ್ದಾರೆ. ಫಲಾನುಭವಿಗಳಾಗಿರಬಹುದು ಅಥವಾ ಅಧಿಕಾರಿಗಳಾಗಿರಬಹುದು, ಇವರು ತಪ್ಪನ್ನು ಮಾಡಿದ್ದಾರೆ. ಈ ಫೈಂಡಿಂಗ್ಸನ್ನು ಕಂಡುಕೊಂತು ಲೋಕಾಯುಕ್ತದವರು. ಈಗಾಗಲೇ ಲೋಕಾಯುಕ್ತದವರು ಕೋರ್ಟ್ಗೆ ಬಿ ರಿಪೋರ್ಟನ್ನು ಕೂಡ ಸಲ್ಲಿಸಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿಎಂ ಮತ್ತು ಕುಟುಂಬ ಈಗ ಸದ್ಯಕ್ಕೆ ಸೇಫ್ ಆಗಿದೆ, ಲೋಕಾಯುಕ್ತ ತನಿಖೆಯಲ್ಲಿ ಸೇಫ್. ಮತ್ತೊಂದು ಕಡೆ ಇಡಿ ನಡೀತಾ ಇದೆ, ಅದು ಗೊತ್ತಾಗುತ್ತೆ ಸದ್ಯದಲ್ಲ ಏನು ಅಂತ. ಈಗ 50-50 ಫಲಾನುಭವಿಗಳಿದಾರಲ್ಲ, 50-50 ಅನುಪಾತದಲ್ಲಿ ಸೈಟನ್ನು ಪಡ್ಕೊಂಡಂಥವ್ರು, ಇವರಿಗೆ ಕಾದಿದೆಯಾ ಸಂಕಷ್ಟ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸೈಟ್ಗಳನ್ನು ವಾಪಸ್ ಕೊಡಬೇಕಾಗತ್ತಾ, ಅಥವಾ ಈ ಮೂಡಾದವರೇ ಅದನ್ನು ವಾಪಸ್ ಪಡ್ಕೋತಾರಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಈ ಪ್ರಕರಣದಲ್ಲಿ. 50-50 ಅನುಪಾತದಲ್ಲಿ ತುಂಬ ಜನ ಸೈಟ್ ತಗೊಂಡಿದ್ದಾರೆ. ಈಗಾಗಲೇ ಕೋರ್ಟ್ಗೆ ಬಿ ರಿಪೋರ್ಟನ್ನು ಲೋಕಾಯುಕ್ತ ಸಲ್ಲಿಸ್ಬಿಟ್ಟಿದೆ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರ ಕುಟುಂಬಸ್ಥರು ಯಾವುದೇ ತಪ್ಪನ್ನು ಎಸಗಿಲ್ಲ ಅಂತಕ್ಕಂಥದ್ದು ಆ ಇಡೀ ಸಾರಾಂಶ 11,200 ಪುಟಗಳ ವರದಿಯನ್ನು ಕೊಟ್ಟಿದೆ. ಅಕಾರ್ಡಿಂಗ್ ಟು ದಿ ಕೋರ್ಟ್ ಡೈರೆಕ್ಷನ್, ಕೋರ್ಟೇ ಹೇಳಿತ್ತು ತನಿಖೆಯನ್ನು ಮಾಡಿ ಸಮಗ್ರ ವರದಿಯನ್ನು ನಮಗೆ ಕೊಡಿ ಅಂತ. ಅದರ ಪ್ರಕಾರ ಮೈಸೂರು ಲೋಕಾಯುಕ್ತ SP ಉದೇಶ್ ಹಾಗೂ ಹಿರಿಯ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಈಗ ಅಂತಿಮ ವರದಿಯನ್ನು ತಯಾರಿ ಮಾಡಿ 11,200 ಪುಟಗಳ ವರದಿಯನ್ನು ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಲೋಕಾಯುಕ್ತ ವರದಿಯಲ್ಲಿ ನಾನು ಆಗಲೇ ಹೇಳಿದೆ, ಅಧಿಕಾರಿಗಳೇ ತಪ್ಪಿತಸ್ಥರು, ಅಧಿಕಾರಿಗಳೇ ತಪ್ಪನ್ನು ಎಸಗಿದ್ದಾರೆ ಅಂತ ಕೋರ್ಟ್ ಹೇಳ್ತಾ ಇದೆ, ಲೋಕಾಯುಕ್ತ ವರದಿ ಹೇಳ್ತಾ ಇದೆ. ಆದರೆ ಮುಖ್ಯಮಂತ್ರಿಗಳದ್ದಲ್ಲ, ಅಧಿಕಾರಿಗಳ ಲೋಪದ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡ್ತಾರೆ ತಮ್ಮ ವರದಿಯಲ್ಲಿ. ಜೊತೆಗೆ ಅಂದಿನ ಮೂಡ ಆಯುಕ್ತರಾಗಿದ್ದಂತಹ ನಟೇಶ್, ದಿನೇಶ್ ಅವರೆಲ್ಲ ಯಾರ್ಯಾರಿದ್ದರೂ ಇವರ ನಡೆಯ ಮೇಲೂ ಕೂಡ ಲೋಕಾಯುಕ್ತದವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಕಂಪ್ಲೀಟ್ ಈ ರಿಪೋರ್ಟ್ನಲ್ಲಿ ಇರತಕ್ಕಂಥ ಹೈಲೈಟ್ ಆಗುವಂತಹ ವಿಚಾರಗಳು ಏನೇನು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮೂಡಾ ಕೇಸ್ನಲ್ಲಿ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್, 50-50 ಫಲಾನುಭವಿಗಳಿಗೆ ಕಾದಿದೆಯಾ ಸಂಕಷ್ಟ, ತನಿಖಾ ವರದಿ ಸಲ್ಲಿಸಿದ ಲೋಕಾ ಪೊಲೀಸರು. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ 4 ಆರೋಪಿಗಳಿಗೆ ಮೈಸೂರು ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಇವತ್ತು ಲೋಕಾಯುಕ್ತ SP ಉದೇಶ್ ಅಂತಿಮ ತನಿಖಾ ವರದಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. 11,200 ಪುಟಗಳಿರುವ ವರದಿಯಲ್ಲಿ 50 ಜನರ ಹೇಳಿಕೆಗಳನ್ನು ದಾಖಲು ಮಾಡಿದ ಪೊಲೀಸರು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಅಧಿಕಾರಿಗಳೇ ತಪ್ಪಿತಸ್ಥರು. ಲೋಕಾಯುಕ್ತ ವರದಿಯಲ್ಲಿ ಅಧಿಕಾರಿಗಳೇ ತಪ್ಪಿತಸ್ಥರು, ಅಧಿಕಾರಿಗಳ ಲೋಪದ ಬಗ್ಗೆ ಉಲ್ಲೇಖ, ಮೂಡಾ ಅಧಿಕಾರಿಗಳಿಂದ ಕಾನೂನಿನ ತಪ್ಪು ಗ್ರಹಿಕೆ, 50-50 ಅನುಪಾತದ ಕಾನೂನಿನ ಬಗ್ಗೆ ತಪ್ಪು ಗ್ರಹಿಕೆ, ಮೂಡಾ ಆಯುಕ್ತರ ನಡೆಯ ಬಗ್ಗೆ ಸಂಶಯ, ಎಲ್ಲ ಹಂತದ ಅಧಿಕಾರಿಗಳ ಮೇಲೆ ಅನುಮಾನ, ಅಧಿಕಾರಿಗಳಿಂದ ಮೂಡಾಗೆ ಬಹಳಷ್ಟು ಆರ್ಥಿಕ ನಷ್ಟದ ಬಗ್ಗೆ ಸದ್ಯಕ್ಕೆ ಸಿಗದ ಮಾಹಿತಿ. ನ್ಯಾಯಮೂರ್ತಿ ದೇಸಾಯಿ ಆಯೋಗದ ವರದಿ ಬಳಿಕ ಎಲ್ಲ ಮಾಹಿತಿ ಗೊತ್ತಾಗಲಿದೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಲೋಕಾಯುಕ್ತ ಪೊಲೀಸರಿಂದ ಅಂತಿಮ ವರದಿ ಸಲ್ಲಿಕೆಯಾದರೂ ಪ್ರಕರಣದ ತನಿಖೆ ಮುಂದುವರಿಯಲಿದೆ. ಕ್ಲೀನ್ ಚಿಟ್ ನೀಡಿದ 4ರನ್ನ ಹೊರತುಪಡಿಸಿ ಉಳಿದವರ ವಿರುದ್ಧ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸಲಿಕ್ಕಿದ್ದಾರೆ. ಅಲ್ಲದೆ ಸಾಕ್ಷ್ಯಾಧಾರಗಳ ಕೊರತೆ ಅಂಥೇಳಿ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ. ಪ್ರಕರಣ ಸುಳ್ಳು ಅಂಥೇಳಿ ಕಂಡುಬಂದರೆ ಮತ್ತು ಆರೋಪಿಯ ವಿರುದ್ಧ ಯಾವುದೇ ಸಾಕ್ಷ್ಯಗಳು ಇಲ್ಲದೇ ಇದ್ದರೆ ಪೊಲೀಸರು ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ವಸಂತ್ ಕುಮಾರ್ ಮಾತನಾಡಿ, ಇದು ನಿರೀಕ್ಷಿತ ವರದಿಯಾಗಿದೆ, ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. 50-50 ಫಲಾನುಭವಿಗಳೆಲ್ಲ ಸೇಫ್ ಆದ್ರ, ಉನ್ನತ ಮಟ್ಟದ ತನಿಖೆಗೆ ಆದೇಶಿಸ್ತಾರಾ ಸಿಎಂ? ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬಸ್ಥರು ಸೇಫ್ ಆಗಿದ್ದಾರೆ. ಆದರೆ 50-50 ಸೈಟ್ ಪಡೆದ ಫಲಾನುಭವಿಗಳಿಗೆ ಸಂಕಷ್ಟ ಎದುರಾದಂತಿದೆ. ಪ್ರಕರಣದಲ್ಲಿ ನಂದೇನೂ ತಪ್ಪಿಲ್ಲ, ಇದರಿಂದ ನಾನು ಆರೋಪ ಮುಕ್ತನಾಗ್ತೇನೆ ಅಂಥೇಳಿ ಮುಖ್ಯಮಂತ್ರಿಗಳು ಪದೇ ಹೇಳ್ತಿದ್ರು. ಇದೀಗ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಸೈಲೆಂಟ್ ಆಗಿದ್ದ ಸಿಎಂ ಮತ್ತಷ್ಟು ಆಕ್ಟಿವ್ ಆಗುವ ಸಾಧ್ಯತೆ ಇದೆ. ತಪ್ಪು ಮಾಡಿದ ಎಲ್ಲ ಅಧಿಕಾರಿಗಳು, ಸೈಟ್ ಪಡೆದ ಫಲಾನುಭವಿಗಳಿಗೂ ಕೂಡ ಮಾರಿ ಹಬ್ಬ ಫಿಕ್ಸ್.
50-50 ಸೈಟ್ ಹಂಚಿಕೆಯ ಬಗ್ಗೆ ಉನ್ನತ ಮಟ್ಟದ ಇನ್ವೆಸ್ಟಿಗೇಷನ್ಗೆ ಸಿಎಂ ಆದೇಶ ಮಾಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಕ್ಲೀನ್ ಚಿಟ್ ರಾಜಕೀಯ. ಕಾಂಗ್ರೆಸ್ ನಾಯಕರ ಸಮರ್ಥನೆ, ಬಿಜೆಪಿ ಟೀಕಾ ಪ್ರಹಾರ. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್, ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರದ ಕರಡಿಯವರು ಕ್ಲೀನ್ ಚಿಟ್ ಸಿಕ್ಕಿರೋದನ್ನ ಸಮರ್ಥಿಸಿಕೊಳ್ತಿದ್ರೆ ವಿಪಕ್ಷಗಳ ನಾಯಕರು ಟೀಕಾ ಪ್ರಹಾರ ನಡೆಸ್ತಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿಎಂ ಯಾವುದೇ ಪ್ರಭಾವ ಬೀರಿಲ್ಲ ಅಂಥೇಳಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಏನೇ ತಪ್ಪಿಲ್ಲದೆ ಹೋದರೂ ಕೂಡ ಬಿಜೆಪಿ ಜೆಡಿಎಸ್ನವರು ಪಾದಯಾತ್ರೆ ಮಾಡಿದ್ರು. ಇದರ ಹೊಣೆ ಈಗ ಬಿಜೆಪಿ ಜೆಡಿಎಸ್ ಅವರು ಹೊರಬೇಕು ಅಂತ ಕಿಡಿಕಾರಿದ್ರು. ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದ್ದು ಸಂತೋಷ ತಂದಿದೆ ಅಂಥೇಳಿ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಬಿಜೆಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ. ಇದು ರಾಜಕೀಯ ಪ್ರೇರಿತ ಅಂತ. ಅವ್ರದ್ದು ಯಾವುದೋ ಸಿಗ್ನೇಚರ್ ಇಲ್ಲದೆ ಹೋದಾಗ, ಅವ್ರಿಗೆ ಯಾವುದೋ ಸಂಬಂಧ ಇಲ್ಲದೆ ಹೋದಾಗ ಅವ್ರು ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೈಮ್ ಕೇಳ್ತಾರೆ. ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತೆಲ್ಲರೂ ಇದೆಯಾ? ಮುಖ್ಯಮಂತ್ರಿ ಕಂಟ್ರೋಲು ಇಲ್ಲ. ಯಾವುದೇ ಒಬ್ಬ ಅಧಿಕಾರಿನ ಪ್ರಪೋಸ್ ಮಾಡಬೇಕಾದ್ರೆ ಲೋಕಾಯುಕ್ತವ್ರನ್ನ ಅನುಮತಿ ತೆಗೆದುಕೊಂಡೇ ಮಾಡೋದು. ದೇ ವಿಲ್ ಪಿಕ್ ಫ್ರಮ್ ಕರ್ನಾಟಕ ಅಷ್ಟೇ. ಕರ್ನಾಟಕ ಕೇಳೋದ್ರಿಂದ ಪಿಕ್ ಮಾಡ್ತಾರೆ, ಹೊರಗಡೆ ರಾಜ್ಯದಿಂದ ಪಿಕ್ ಮಾಡೋಕ್ಕಾಗಲ್ಲ. ಅಲ್ಲ, ಅವರು CBI ಕೊಡೋ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಮಾಡಿದ್ದಾರೆ. CBI ಕೊಡೋ ಅಗತ್ಯ ಇಲ್ಲ, ಲೋಕಾಯುಕ್ತದವರು ತನಿಖೆ ನಡೆಸ್ತಾ ಇದ್ದಾರೆ. 2 ಏಜೆನ್ಸೀಸು ಒಂದೇ ಸಬ್ಜೆಕ್ಟ್ನಲ್ಲಿ ತನಿಖೆ ಮಾಡತಕ್ಕಂಥದ್ದು ಆಗಬಾರ್ದು, ಅದು ಕಾನೂನಿಗೆ ವಿರುದ್ಧ ಅಂಥೇಳಿ ಅವರು ಹೇಳಿದ್ದಾರೆ. ಅದು CBI ವಿಚಾರ. ಅದು ಎರಡನೇದು, ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರ ತನಿಖೆ, ಹಾಗಾದರೆ ಅವ್ರ ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ BJPಯವರು. ಈ ಘಟನೆ ಪ್ರಾರಂಭ ಆದಾಗ ವಿರೋಧ ಪಕ್ಷಗಳು ಇದನ್ನು ರಾಜಕೀಯವಾಗಿ ಬಳಸ್ಕೊಂಡ್ರು. ಕೇಂದ್ರ ಸರ್ಕಾರ ಮತ್ತು ಅಲ್ಲಿಂದ ರಾಜಭವನಕ್ಕೆ ಪ್ರವೇಶ ಮಾಡಿ ಪಾದಯಾತ್ರೆ ಮಾಡಿ ದಿನನಿತ್ಯ ಇದನ್ನೇ ಮಾಡ್ತಾ ಹೋದರು. ಬಟ್ ವಸ್ತುಸ್ಥಿತಿ ನಾನು ಪ್ರೆಸ್ಸಲ್ಲಿ ಹೇಳಿದ್ದೆ ನಿಮ್ಮ ಜೊತೆ ಇಲ್ಲೇ ಕೂತ್ಕೊಂಡು, ಇಲ್ಲಿ ಕಾನೂನಿನ ಉಲ್ಲಂಘನೆ ಆಗಿಲ್ಲ, ರಾಜಕೀಯ ಪ್ರವೇಶ ಆಗಿಲ್ಲ, ಸ್ವಜನ ಪಕ್ಷಪಾತ ಆಗಿಲ್ಲ, ಹಣಕಾಸಿನ ವರ್ಗಾವಣೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ದಕ್ಷ ಆಡಳಿತಗಾರ. ಅವ್ರ ಹೆಸರಿಗೆ ಕಳಂಕ ತರಬೇಕು, ಅವರ ವ್ಯಕ್ತಿತ್ವನ ನಾಶ ಮಾಡಬೇಕು, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನುವ ರಾಜಕೀಯ ಪಿತೂರಿಯನ್ನು ಬಿಟ್ಟರೆ ಈ ಒಂದು ಮೂಡ 14 ಸೈಟ್ ಏನು ಕೊಟ್ಟಿದ್ರು ಶ್ರೀಮತಿ ಪಾರ್ವತಿ ಅವರಿಗೆ, ಅದರಲ್ಲಿ ಕಾನೂನು ಬಾಹಿರವಾಗಿ ಏನೂ ಇರಲಿಲ್ಲ. ಇದು ನಮಗೆ ಗೊತ್ತಿರೋ ಸತ್ಯ. ತಪ್ಪೇನೂ ಆಗಿಲ್ಲ. ಮುಖ್ಯಮಂತ್ರಿಯವರು ಅಧಿಕಾರದಲ್ಲಿ ಇದ್ದಾಗ ಮಾಡಿಸಿಲ್ಲ. ಮುಖ್ಯಮಂತ್ರಿಯಿಂದ ಯಾವುದೇ ಪತ್ರ ಹೋಗಿಲ್ಲ. ಅವ್ರು ಯಾರಿಗೂ ರೆಕಮೆಂಡ್ ಮಾಡಿಲ್ಲ. ಯೂಶುವಲ್ ಕೋರ್ಸಲ್ಲಿ ಅವರಿಗೆ ಆಸ್ತಿನ ಪರ್ಯಾಯವಾಗಿ ಕೊಡುವಂಥದ್ದು ಹಲವಾರು ಜನಕ್ಕೆ ಕೊಟ್ಟವ್ರೆ. ಅದರಂತೆ ಇವ್ರಿಗೂ ಕೊಟ್ಬಿಟ್ಟಿದ್ದಾರೆ. ಅವ್ರು ಬೇರೆಯವ್ರಿಗೆಲ್ಲ ಕೊಟ್ಟಿರೋದನ್ನ ಇವ್ರಿಗೆ ಕೊಟ್ಟಿಲ್ಲ ಅಂದರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿದ್ದಾರೆ. ಇದು ತಪ್ಪಾಗಿರೋದು BJPಯ ಸರ್ಕಾರದಲ್ಲಿ, BJPಯ ನಾಮಿನೇಟೆಡ್ ಮಾಡಿರೋ ಅಧ್ಯಕ್ಷರ ಕಾಲದಲ್ಲಿ ಆಗಿರೋದು. ಇನ್ನು ಬಿಜೆಪಿ ಶಾಸಕ ಶ್ರೀವತ್ಸ ಮಾತನಾಡಿ, ಲೋಕಾಯುಕ್ತ ಈ ರೀತಿಯ ವರದಿ ಕೊಡುತ್ತೆ ಅಂತ ಗೊತ್ತಿತ್ತು, ಈ ವರದಿಯನ್ನ ಖಂಡಿಸ್ತೇವೆ ಅಂತ ಹೇಳಿದ್ದಾರೆ. ಸಿಎಂ ಮುಗ್ಧರು, ಏನು ತಪ್ಪಿಲ್ಲ ಅಂದ್ರೆ 14 ಸೈಟನ್ನು ಯಾಕೆ ವಾಪಸ್ ಕೊಟ್ಟರು? ಸಚಿವ ಭೈರತಿ ಸುರೇಶ್ 141 ಫೈಲನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದರಲ್ಲಿ ಸಿಎಂ ಕುಟುಂಬದ ಸಾಕ್ಷಿ ಇರಬಹುದು. ಲೋಕಾಯುಕ್ತಕ್ಕಿದ್ದ ಮರ್ಯಾದೆಯನ್ನ ಜಿಲ್ಲಾ ಮಟ್ಟದ ಲೋಕಾಯುಕ್ತ ಅಧಿಕಾರಿಯೇ ಕಳೆದಿದ್ದಾರೆ ಅಂತ ಹೇಳಿ ಶಾಸಕ ಶ್ರೀವತ್ಸ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಸಿಎಂ ತಪ್ಪು ಮಾಡಿಲ್ಲ ಅಂಥೇಳಿ ನಾನು ಮೊದಲೇ ಹೇಳಿದ್ದೆ ಅಂಥೇಳಿ GT ದೇವೇಗೌಡರು ಹೇಳಿದ್ದಾರೆ. ಲೋಕಾಯುಕ್ತ ಪೊಲೀಸರು ಅಥವಾ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ನಮಗೇನು ಆಶ್ಚರ್ಯ ಅಂತೂ ತಂದಿಲ್ಲ. ಹಿಂದೆನೂ ಕೂಡ ಹಲವಾರು ಬಾರಿ ನಾವು ಹೇಳಿದ್ವಿ, ಅವರೇ ಆಯ್ಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಇದರಿಂದ ನಿರೀಕ್ಷೆ ಮಾಡೋದಕ್ಕೇನೋ ಸಾಧ್ಯ ಇಲ್ಲ. ಅಲ್ಲ, ಲೋಕಾಯುಕ್ತ ಇದೇ ರೀತಿ ಮಾಡ್ತಾರೆ ಅಂತ ಕಳೆದ 3 ತಿಂಗಳಿಂದ ನಾವಂತೂ ಆಂಟಿಸಿಪೇಟ್ ಮಾಡಿದ್ವಿ. ಯಾಕೆ ಆಂಟಿಸಿಪೇಟ್ ಮಾಡಿದ್ವಿ ಅಂದರೆ, ಒಬ್ಬ ಮುಖ್ಯಮಂತ್ರಿಯನ್ನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಕರೆದು ಕೂರಿಸ್ಕೊಂಡು ಎನ್ಕ್ವೈರಿ ಮಾಡಿ ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಯಾವ ನಂಬಿಕೆಯೂ ನಮಗಿರಲಿಲ್ಲ. ಈ ಒಂದು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಭಾಗಿ ಇಲ್ಲ ಅಂತಕ್ಕಂಥದ್ದು ಇವತ್ತೇನು ಸಾಬೀತಾಗಿದೆ. ಈ ವಿಚಾರವಾಗಿ ರಾಜೀನಾಮೆ ಕೊಡಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ, ಸರಿಯಾಗಿರಲಿಲ್ಲ. ಇದನ್ನೇ ಒಂದು ವರ್ಷ ಆಗಿರ್ಬೇಕೀಗ. FIR ಆದವರೆಲ್ಲರೂ ಕೂಡ ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದೆ ನಾನು. ಒಟ್ನಲ್ಲಿ ಮೂಡಾ ಕೇಸ್ನಲ್ಲಿ ಸಿಎಂ ಕುಟುಂಬ ನಿಟ್ಟುಸಿರು ಬಿಟ್ಟಿದೆ. ಆದರೆ 50-50 ಫಲಾನುಭವಿಗಳು ಕೆಲ ಅಧಿಕಾರಿಗಳಿಗೆ ಸಂಕಷ್ಟ ತಪ್ಪು ಹಂಗೆ ಕಾಣಿಸ್ತಿಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.